ಅವಾಗ ನೋಡ್ರಿ ನೀವು ನಾನು ಹೇಳಿರುವಂಥ ಕ್ವಶನ್ಸ್ಗಳೇ ಬಂದಿರುತ್ತೆ. ಓಕೆ, ಬ್ಲೂ ಪ್ರಿಂಟ್ ವೈಸ್ 2024. ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಕೆಂಡ್ PUC 2024 ಪ್ರಿಪೇಟರಿ ಎಕ್ಸಾಮ್ಗಳು ಯಾವಾಗ ನಡೆಸಲಾಗುವುದು ಮತ್ತು ಪ್ರೈವೇಟ್ ಹಾಗೂ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಮಾಹಿತಿ ಕೊಡ್ತಾ ಇದ್ದೇನೆ ಇವತ್ತು ಈ ಒಂದು ವಿಡಿಯೋನಲ್ಲಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಸ್ನೇಹಿತರೆ, ಆಲ್ರೆಡಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಚಾನಲ್ ಹೋಗಿ ಚೆಕ್ ಮಾಡಿ, ವಿಡಿಯೋಸ್ ಮತ್ತು ಲೈವ್ ಆಪ್ಷನಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಏನಿಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ ಲೈವ್ ಕ್ಲಾಸ್ನಲ್ಲಿ ಬಂದು ಮತ್ತು ನಾರ್ಮಲ್ ಅಪ್ಲೋಡ್ ಮಾಡೋದ್ರ ಮುಖಾಂತರ ಆಗಲಿ ನೀಡಿದ್ದೇನೆ. ಓಕೆ, ಇವಾಗ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮತ್ತು ಗ್ರೂಪ್ನಲ್ಲಿ ಕೂಡ ಸಪ್ರೇಟಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಳಿಸಿದ್ದೇನೆ ಮತ್ತು ವಾಟ್ಸಪ್ನಲ್ಲಿ ಕೂಡ ಸಪ್ರೇಟಾಗಿ ಕಳಿಸಿದ್ದೇನೆ. ಇವಾಗ ವಿಷಯ ಏನಂದರೆ, ಇವಾಗ ಜನವರಿನಲ್ಲಿ 25 ಅಥವಾ 15ಕ್ಕೆ ಅಥವಾ 20-25ಕ್ಕೆ ಏನಿದೆಯಲ್ಲ ಪ್ರಿಪೇಟರಿ ಎಕ್ಸಾಮ್ಗಳು ನಡೆಸ್ತಾರೆ. ಪೂರ್ವ ಸಿದ್ಧತಾ ಪರೀಕ್ಷೆಗಳು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ರೆಗ್ಯುಲರ್ ಆಗಿ ಹೋಗುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಿಪೇಟರಿ ಎಕ್ಸಾಮ್ಗಳಂತ ನಡೆಸ್ತಾರೆ. ಓಕೆ, ಅವರಿಗೆ 80 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಅದು. ಓಕೆ, ಆ 80 ಮಾರ್ಕ್ಸ್ಗೆ ಏನು ಎಕ್ಸಾಮ್ ಇರುತ್ತಲ್ಲ, ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಡಿಸ್ಟಿಕ್ನವರೇ ಏನಿದೆಯಲ್ಲ ನಿಮ್ಮ ಜಿಲ್ಲಾವಾರು ನಿಮಗೆ ಪ್ರಿಪೇಟರಿ ಕ್ವಶನ್ ಪೇಪರ್ ತಯಾರು ಮಾಡಿ ನಿಮ್ಮ ಜಿಲ್ಲೆಯಲ್ಲಿ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಧಾರವಾಡ ಡಿಸ್ಟಿಕ್ನಲ್ಲಿ ಎಷ್ಟು PU ಕಾಲೇಜ್ಗಳು ಬರುತ್ತೆ ನೋಡಿ. ಧಾರವಾಡ ಡಿಸ್ಟಿಕ್ನ ಉಪನಿರ್ದೇಶಕ ಮಂಡಳಿ ಅಂತ ಇರುತ್ತೆ. ಓಕೆ, ಶಿಕ್ಷಣ ಮಂಡಳಿ, ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ತಯಾರು ಮಾಡ್ತಾರೆ. ಅವರಿಂದ ನಿಮಗೆ ಏನಿದೆಯಲ್ಲ ಎಲ್ಲ PU ಕಾಲೇಜ್ಗೆ ಹೋಗುತ್ತೆ. ಬಟ್ ಆ್ಯನ್ಯುವಲ್ ಎಕ್ಸಾಮ್ಗೆ 2024 ಏನಿದೆಯಲ್ಲ ಶಿಕ್ಷಣ ಇಲಾಖೆಯಿಂದ ಬರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಈ ಒಂದು ಬೋರ್ಡ್ KSEAB ಈ ಒಂದು ಬೋರ್ಡ್ನಿಂದ ನಿಮಗೆ ಎಕ್ಸಾಮ್ ನಡೆಸ್ತಾರೆ, ಆ್ಯನ್ಯುವಲ್ ಎಕ್ಸಾಮ್. ಇವಾಗ ಹೇಳೋದೇನೆಂದರೆ ಪ್ರೈವೇಟ್ ಹಾಗೂ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಸೀನಿಯರ್ಸ್ ಅಥವಾ ಜೂನಿಯರ್ ಅಂತ ಅನ್ಕೊಳ್ಳಿ ಅವರಿಗೆ 2024ನಲ್ಲಿ ಇವಾಗ ಏನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರ್ತಾರೆ ಅವರು. ಓಕೆ, ರೆಗ್ಯುಲರ್ ಎಲ್ಲ ವಿದ್ಯಾರ್ಥಿಗಳು. ಓಕೆ, ಪ್ರಿಪೇಟರಿ ಎಕ್ಸಾಮ್ ಜನವರಿನಲ್ಲಿ ಇವಾಗ ನಡೆಸ್ತಾರೆ. ಆ ಎಲ್ಲ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಫೇಲ್ ಆಗಿದ್ದೀರಾ ಮತ್ತು ಯಾವ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಎಕ್ಸಾಮ್ ಫೀಸ್ ಕಟ್ಟಿದಾರ ನೋಡಿ, ಇಲ್ಲ ಪ್ರೈವೇಟಾಗಿ ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ, ಅಂಥ ವಿದ್ಯಾರ್ಥಿಗಳು ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು. ಒಂದು 2-3 ಡಿಸ್ಟಿಕ್ದು ಕಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಧಾರವಾಡ ಡಿಸ್ಟಿಕ್ ಆಗಿರ್ಬೋದು, ಬಾಗಲಕೋಟೆ ಡಿಸ್ಟಿಕ್ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಮತ್ತು ಹಾಸನ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಓಕೆ, ವಿಜಯಪುರ ಆಗಿರ್ಬೋದು, ಈ ರೀತಿ ಏನಿದೆಯಲ್ಲ ಶಿವಮೊಗ್ಗ ಆಗಿರ್ಬೋದು, ಈ ರೀತಿ ಕೆಲವೊಂದು 1-2-3 ಡಿಸ್ಟಿಕ್ದು ಏನಿದೆಯಲ್ಲ ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದರೆ ಏನಿದೆಯಲ್ಲ ಆರಾಮಾಗಿ ನಿಮಗೆ ಸ್ಕೋರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ರೆಡಿ ನಾನು ಏನು ಎಲ್ಲ ಕ್ವಶನ್ಸ್ಗಳು ಕೊಟ್ಟಿದ್ದೇನಲ್ಲ ಲೈವ್ ಕ್ಲಾಸ್ನಲ್ಲಿ ಬಂದು ಮತ್ತು ನಾರ್ಮಲ್ ವಿಡಿಯೋ ಅಪ್ಲೋಡ್ ಮಾಡೋದ್ರ ಮುಖಾಂತರ ಆಲ್ರೆಡಿ ಕೊಟ್ಟಿದ್ದೇನೆ ಎಲ್ಲ ಕ್ವಶನ್ಸ್ಗಳು. ಅವೇ ಕ್ವಶನ್ಸ್ಗಳು ಏನಿದೆಯಲ್ಲ ಇವಾಗ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಜನವರಿನಲ್ಲಿ 2024 ಜನವರಿ 25ಕ್ಕೆ ಅಥವಾ ಜನವರಿ 20ಕ್ಕೆ ನಡೆಸ್ತಾರೆ ನೋಡಿ. ಅವಾಗ ನೋಡ್ರಿ ನೀವು ನಾನು ಹೇಳಿರುವಂಥ ಕ್ವಶನ್ಸ್ಗಳೇ ಬಂದಿರುತ್ತೆ. ಓಕೆ, ಬ್ಲೂ ಪ್ರಿಂಟ್ ವೈಸ್ 2024 ಮತ್ತು ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸಲಾಗೋದು ಪ್ರೈವೇಟ್ ಹಾಗೂ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಡೇಟ್ ಏನಿದೆಯಲ್ಲ ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ನಿಮಗೆ ಅಪ್ ಟು ಏನಿದೆಯಲ್ಲ 80 ಮಾರ್ಕ್ಸ್ವರೆಗೆ ಸೇಮ್ ಇರುತ್ತೆ ಪ್ರೈವೇಟ್ ಹಾಗೂ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇನ್ನು 20 ಮಾರ್ಕ್ಸ್ ಏನಿದೆಯಲ್ಲ ನಿಮಗೆ ಒಂದು ಏನಾದರೂ ಅಪ್ಡೇಟ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ, ಅಥವಾ ಹೆಚ್ಚು ಮಾರ್ಕ್ಸ್ ನಿಮಗೆ ನೀಡಬೇಕಂತ ನಾನು ಆಲ್ರೆಡಿ ಒಂದು ವಿಡಿಯೋನಲ್ಲಿ ಹೇಳಿದೆ. ಅಂದರೆ ಹೆಚ್ಚುವರಿ ಪ್ರಶ್ನೆ ಕೊಡ್ತಾರಂತ, ಅಂದರೆ 100 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ರಿಪೀಟರ್ಸ್ ಹಾಗೂ ಪ್ರೈವೇಟ್ಸ್ ವಿದ್ಯಾರ್ಥಿಗಳಿಗೆ. ಇದ್ರ ಬಗ್ಗೆ ಏನಿದೆಯಲ್ಲ ಅಪ್ಡೇಟ್ ಇನ್ನೂ ನಿಮಗೆ ಖಚಿತವಾಗಿ ಬಂದರೆ ನಾನು ಹೇಳ್ತೇನೆ. ಬಟ್ ಇದು ಎಲ್ಲ ನಮ್ಮ ಕಾಲೇಜಿನಲ್ಲಿ ಡಿಸ್ಕಷನ್ ಆಗಿದೆ. ಏನಂದರೆ ಹೆಚ್ಚುವರಿ ಪ್ರಶ್ನೆಗಳು ಕೊಡ್ತಾರೆ, 100 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ನಡೆಸಲಾಗುವುದಂತ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ. ಇದ್ರ ಬಗ್ಗೆ ನೀವು ಯಾಕೆ ವರಿ ಮಾಡ್ಕೊಳ್ತಾ ಇದ್ದೀರಾ? ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಇದೀನಲ್ಲ, ನಾನು ಹೇಳಿರುವಂಥ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ಈ ಒಂದು ವಿಡಿಯೋ ಲಿಂಕ್ ಏನಿದೆಯಲ್ಲ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ನೀವು ಶೇರ್ ಮಾಡ್ಕೊಳ್ಳೋದ್ರಿಂದ ಏನಿದೆಯಲ್ಲ ಬೇರೆ ವಿದ್ಯಾರ್ಥಿಗಳಿಗೆ ಭಯ ಮತ್ತು ಹೇಗೆ ಸ್ಟಡಿ ಮಾಡಬೇಕು ಹೇಗಿಲ್ಲ ಎಲ್ಲ ಭಯ ಕಡಿಮೆ ಆಗುತ್ತೆ. ಬಟ್ ನಾನು ಇಲ್ಲಿ ಏನಿದಿಲ್ಲ ಅವರಿಗೆ ಡೆಫಿನೆಟ್ಲಿ ಸಹಾಯ ಮಾಡುತ್ತೇನೆ. ಡೋಂಟ್ ವರಿ, ಅದು ಬೆಸ್ಟ್. ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಆರಾಮಾಗಿ ಅಭ್ಯಾಸ ಮಾಡಿ. ಇನ್ನು 2 ತಿಂಗಳಿದೆ, ಜನವರಿ ಫೆಬ್ರವರಿ. ಆರಾಮಾಗಿ ಸ್ಟಡಿ ಮಾಡ್ತಾಯಿರಿ. ನಾನು ಬೋರ್ಡ್ ಇದೆ ಹಿಂದ್ಗಡೆ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇಲ್ಲಿ ತರಗತಿಗಳನ್ನು ಮಾಡ್ತಾ ಇರ್ತೇನೆ. ಸೊ ಕ್ಲಾಸಸ್ ಕೇಳಿ. ಓಕೆ, ಆಲ್ ದಿ ಬೆಸ್ಟ್.